ನನಗೆ ಮೂಲಭೂತ ಸೌಕರ್ಯಗಳು ಅಂದರೆ ಒಂದು ಮನೆ ನಿರ್ಮಾಣ, ಅವ್ರಿಗೆ ಬೇಕಾಗಿರುವಂಥದ್ದು ನೀರಿನ ವ್ಯವಸ್ಥೆ, ಆಮೇಲೆ ಲೈಟು, ಕರೆಂಟ್ ಬೇಕು, ಅವ್ರಿಗೆ ಶಾಲೆ, ಮಕ್ಕಳು ಸ್ಕೂಲ್ಗೆ ಹೋಗ್ಲಿಕ್ಕೆ ಶಾಲೆ ಬೇಕು, ಜೊತೆಗೆ ಅವ್ರಿಗೆ ಆರೋಗ್ಯಕ್ಕೆ ಹಾಸ್ಪಿಟಲ್ ಬೇಕು, ರಸ್ತೆ, ಒಂದು ವಿಲೇಜಿಂದ ಇನ್ನೊಂದು ವಿಲೇಜ್ ಹೋಗ್ಲಿಕ್ಕೆ ಬೇಕಾಗಿರುವಂಥ ರಸ್ತೆ ವ್ಯವಸ್ಥೆ ಇದೆಯಲ್ಲ, ಅದು ಈ ತರಹದ ಮೂಲಭೂತ ವ್ಯವಸ್ಥೆಗಳು ಏನಿದೆ ಅದನ್ನೆಲ್ಲನೂ ಮೈರಾಡ ಮಾಡಿಕೊಟ್ಟಿದೆ. ನಮ್ಮ ಒಡೆಯರ್ಪಾಳ್ಯಕ್ಕೆ ಇದು ಗ್ರಾಮ ಪಂಚಾಯತಿ, ಹುತ್ತೂರಲ್ಲೇ ಪಂಚಾಯತಿ ಇರೋದು. ಇವ್ರಿಗೆಲ್ಲ ಮೈರಾಡ ಎಲ್ಲ ಗೊತ್ತವ್ರಿಗೆ. ಆಯಿತು, ಮೈರಾಡ ಸಂಸ್ಥೆ ಸ್ಥಾಪನೆ ಆಯಿತು. ಈಗ ನನಗೊಂದು ಪ್ರಶ್ನೆ ಏನು ಗೊತ್ತಾ ಸರ್, ಒಬ್ಬ ತಂದೆ ಆದವನು ಹೆಂಡತಿ 4 ಮಕ್ಕಳು 3 ಮಕ್ಕಳನ್ನ ಕಟ್ಕೊಂಡು ಬದುಕನ್ನು ಕಟ್ಕೊಳ್ಳೋಕ್ಕೆ ಇಡೀ ಜೀವನ ಪರ್ಯಂತ ಹೆಣಗಾಡ್ತಾನೆ. ಹೌದು ಸರ್. ಅಂಥದ್ರಲ್ಲಿ ಒಂದು ಸಂಸ್ಥೆ 15,000 ಜನಗಳನ್ನು ರಾಜ್ಯದ ವಿವಿಧ ಎಡೆಗಳಲ್ಲಿ ನೂರಾರು ಕುಟುಂಬಗಳು, 1000 ಕುಟುಂಬಗಳನ್ನು ಗಟ್ಟಿಯಾಗಿ ನೆಲೆ ನಿಲ್ಲಲಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡಿದ್ರಿ, ಹೇಗೆ ನಿಮ್ಮ ಕಾರ್ಯತಂತ್ರಗಳು ಏನಿತ್ತು ಅಂತ? ಸರ್, ಏನು ಅಂತಂದರೆ ನಿರಾಶ್ರಿತರಾಗಿರೋರಿಗೆ ಬರೀ ಮನೆ ಕಟ್ಟಿಕೊಟ್ರೆ ಒಂದು ಆಗಲ್ಲ, ಮನೆ ಕಟ್ಟಿಕೊಟ್ರೆ ಒಂದು ಆಗಲ್ಲ. ಅವರಿಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು ಬೇಕು. ಉದಾಹರಣೆಗೆ ಮೂಲಭೂತ ಸೌಕರ್ಯಗಳು ಅಂದರೆ ಒಂದು ಮನೆ ನಿರ್ಮಾಣ, ಅವ್ರಿಗೆ ಬೇಕಾಗಿರುವಂಥದ್ದು ನೀರಿನ ವ್ಯವಸ್ಥೆ, ಆಮೇಲೆ ಲೈಟು, ಕರೆಂಟ್ ಬೇಕು ಅವ್ರಿಗೆ, ಆಮೇಲೆ ಶಾಲೆ, ಮಕ್ಕಳು ಸ್ಕೂಲ್ಗೆ ಹೋಗ್ಲಿಕ್ಕೆ ಶಾಲೆ ಬೇಕು, ಮತ್ತು ಜೊತೆಗೆ ಅವ್ರಿಗೆ ಆರೋಗ್ಯಕ್ಕೆ ಹಾಸ್ಪಿಟಲ್ ಬೇಕು. ಸೊ ಈ ಥರದ್ದು ಮೂಲಭೂತ ಸೌಕರ್ಯಗಳು, ರಸ್ತೆ, ಒಂದು ವಿಲೇಜಿಂದ ಇನ್ನೊಂದು ವಿಲೇಜ್ ಹೋಗಲಿಕ್ಕೆ ಬೇಕಾಗಿರುವಂಥ ರಸ್ತೆ ವ್ಯವಸ್ಥೆ ಇದೆಯಲ್ಲ, ಅದು ಈ ಥರದ ಮೂಲಭೂತ ವ್ಯವಸ್ಥೆಗಳು ಏನಿದೆ ಅದನ್ನೆಲ್ಲನೂ ಮೈರಾಡ ಮಾಡಿಕೊಟ್ಟಿದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ ಒಂದು ಜಮೀನು ಕೊಟ್ಟಿದೆ, ಇವ್ರನ್ನ ಪುನರ್ವಸತಿ ಮಾಡಲಿಕ್ಕೆ ಜಮೀನು ಕೊಟ್ಟಿದೆ. ಒಂದೊಂದು ಸೆಟ್ಲ್ಮೆಂಟಲ್ಲಿ ಹೆಚ್ಚು ಕಡಿಮೆ 3,000 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಒಂದೊಂದು ಸೆಟ್ಲ್ಮೆಂಟ್ಗೆ, ಆಯ್ತಲ್ಲ, ಸುಮಾರು 10,000 ಎಕರೆ ಜಮೀನು ಕೊಟ್ಟಿದೆ. ಸೊ ಈ ಜಮೀನು ಕಾಡು ಪ್ರದೇಶ ಆಗಿರುವಂಥ ಜಮೀನಿದು, ಬೆಟ್ಟ ಗುಡ್ಡಗಳಿರುವಂಥ ಜಮೀನಿದು. ಸೊ ಈ ಜಮೀನನ್ನು ನಾವು ಪರಿವರ್ತನೆ ಮಾಡಿ ಅದನ್ನು ಸಾಗುವಳಿ ಜಮೀನಾಗಿ ಕನ್ವರ್ಟ್ ಮಾಡಿದ್ದೀವಿ. ಮೈರಾಡ ಸಾಗುವಳಿ, ಅಲ್ಲಿ ಬೆಳೆ ಬೆಳಿಬೋದು, ಆ ರೀತಿ ಮಾಡಿಕೊಟ್ಟಿದೆ. ಸೊ ಅದು ಮುಖ್ಯವಾಗಿ ಮಾಡಿಕೊಟ್ಟಿರುವಂಥದ್ದು. ಆಮೇಲೆ ನಮ್ಮ ಈ ಸೆಟ್ಲ್ಮೆಂಟ್ದು ಒಂದು ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಅಂದರೆ ಗ್ರಾಮ ಎಲ್ಲಿ ಬರಬೇಕು, ಆಮೇಲೆ ಜಮೀನನ್ನು ಹೇಗೆ ಹಂಚಬೇಕು, ಆ ಗ್ರಾಮಕ್ಕೂ ರೈತರಿಗೂ ಅವ್ರ ಜಮೀನಿಗೂ ಹತ್ತಿರ ಇರಬೇಕು, ಆ ರೀತಿಯಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಡುವಂಥ ಒಂದು ಕೆಲಸ ಮಾಡಿದೆ. ಈ ಥರ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಟ್ಟಿದೆ. ಸೊ ಇದನ್ನೆಲ್ಲ ಮಾಡಿಕೊಟ್ಟು ಅವ್ರಿಗೆ ಒಂದು ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದೆ ಸರ್. ಆಯಿತು, ನೀವು ಮನೆ ಕೊಟ್ರಿ, ಜಮೀನು ಕೊಟ್ರಿ, ನೀರು ಕೊಟ್ರಿ, ಕರೆಂಟ್ ಕೊಟ್ರಿ, ರಸ್ತೆ ಕೊಟ್ರಿ, ಎಲ್ಲ ಕೊಟ್ರಿ. ಆರ್ಥಿಕ ಆದಾಯ, ಆರ್ಥಿಕ ಸೋರ್ಸ್ ಆಫ್ ಇನ್ಕಮ್ ಏನಾದರೂ ಮಾಡ್ಕೊಡ್ಬೇಕಲ್ಲ? ಹೌದು ಸರ್. ಜೊತೆಗೆ ಅವ್ರಿಗೆ ಒಂದು ಜೀವನೋಪಾಯ ಬೇಕೇ ಬೇಕು. ಮನುಷ್ಯ ಆದವ್ರಿಗೆ ಒಂದು ಜೀವನಕ್ಕೆ ಒಂದು ಮಾರ್ಗ ಬೇಕೇ ಬೇಕು. ಅದಕ್ಕೋಸ್ಕರ ಮೈರಾಡ ಏನು ಸಂಸ್ಥೆ ಏನು ಯೋಚನೆ ಮಾಡ್ತು ಅಂತ ಹೇಳಿದ್ರೆ, ಅವ್ರಿಗೆ ಆದಾಯದ ಮೂಲಗಳನ್ನ ಏನಾದ್ರು ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಜಮೀನು, ಪ್ರತಿಯೊಂದು ಕುಟುಂಬಕ್ಕೆ 3 ಎಕರೆ ಜಮೀನು ಕೊಟ್ಟಿದ್ದೀವಿ. ಆ 3 ಎಕರೆ ಜಮೀನಿನಲ್ಲಿ ಒಂದು ಬೆಳೆ ಬೆಳೆದು ಆ ಬೆಳೆನಲ್ಲಿ ಬರುವಂಥ ಆದಾಯನ ಇವರು ಬಳಸ್ಕೊಂಡ್ರೆ ಅದು ಒಂದು ಮೂಲಭೂತ ಅವ್ರಿಗೆ ಆದಾಯ, ಕೃಷಿ ಆದಾಯ. ಸೊ ಅದು ಕೃಷಿನಲ್ಲಿ ಬೆಳೆ ಬೆಳಿಬೇಕಾದ್ರೆ ನಾವೇನು ಮಾಡಿದ್ವಿ, ಪ್ರಾರಂಭದಲ್ಲಿ ರಾಗಿ ಬೆಳೆ ಶುರು ಮಾಡಿದ್ವಿ. ಆ ರಾಗಿ ಬೆಳೆನಲ್ಲಿ ಬರೀ 3 ಕ್ವಿಂಟಾಲ್ 4 ಕ್ವಿಂಟಾಲು ರಾಗಿ ಬಂತು ಪರ್ ಎಕರು. ಅದು ಅಂತ ಇಳುವರಿ ಜಾಸ್ತಿ ಏನಿಲ್ಲ. ಅದಕ್ಕಿಂತನೂ ಸ್ವಲ್ಪ ಜಾಸ್ತಿ ಇಳುವರಿ ಬರೋದು ಏನಾದ್ರು ಇದೆಯಾ ನೋಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ಬಿಳಿ ಜೋಳ ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಒಂದು 7-8 ಕ್ವಿಂಟಾಲ್ ಬಂತು, ಆಯಿತಾ. ಇನ್ನೂ ಜಾಸ್ತಿ ಬೆಳೆ ಬರುವಂಥದ್ದು ಯಾವುದಿದೆ ಅಂತ ನೋಡಿದಾಗ ಮೆಕ್ಕೆಜೋಳವನ್ನು ನಾವು 1 ಎಕರೆನಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿದಾಗ ಅದರಲ್ಲಿ 32 ಕ್ವಿಂಟಾಲು ನಮಗೆ ಮೆಕ್ಕೆಜೋಳ ಬಂದ್ಬಿಡ್ತು ಇಳುವರಿ. ಆಗ ನಮಗೆ ಮೇಜು, ಆಗ ನಮ್ಗೆ ಏನು ಅನ್ನಿಸ್ತು, ಎಲ್ಲ ಬೆಳೆಗಳಿಗಿಂತ ಈ ಬೆಳೆ ಭಾಳ ಉತ್ತಮ, ಇದು ಕುಟುಂಬಗಳಿಗೆ ಒಳ್ಳೆ ಆದಾಯ ಬರ್ತದೆ ಅಂತ ಹೇಳಿ ಹೈ ಪ್ರೊಡಕ್ಷನ್ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ನಾವು ಶುರು ಮಾಡಿದ್ವಿ. ಇದು ಒಂದು ಕೃಷಿನಲ್ಲಿ ಬರುವಂಥ ಆದಾಯ, ಇದು ಒಂದು. ಎರಡನೇದೇನು ಮಾಡಿದ್ವಿ, ಇನ್ನೊಂದು ಪ್ರತಿ ಮನೆಗಳಿಗೂ 2 ಹಸುಗಳನ್ನ ಕೊಟ್ಟು ಹಾಲು ಉತ್ಪಾದನೆ ಮಾಡೋಕ್ಕೆ ಶುರು ಮಾಡಿದ್ರೆ ಕುಟುಂಬಕ್ಕೆ ಆದಾಯ ಬರ್ತದೆ ಅಂತ ಹೇಳಿ ಹಸುಗಳು ಕೊಟ್ವಿ, ಹೈನುಗಾರಿಕೆ. ಸೊ ಆ ಹಾಲನ್ನು ಎಲ್ಲಿ ಮಾರಾಟ ಮಾಡಬೇಕು ಅಂತ ಲೆಕ್ಕ ಬಂದಾಗ ಆಗ ನಾವೇನು ಮಾಡಿದ್ವಿ, ಮೈಸೂರು ಮಿಲ್ಕ್ ಯೂನಿಯನ್ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಸೊ ನಮ್ಮ ಟಿಬೆಟಿಯನ್ ಸೆಟ್ಲ್ಮೆಂಟಲ್ಲಿ ಸಾಕಷ್ಟು ಹಾಲು ಉತ್ಪಾದನೆ ಆಗ್ತಾ ಇದೆ, ನೀವು ಯಾಕೆ ಮಿಲ್ಕ್ ರೂಟನ್ನು ಕೊಡಬಾರ್ದು ಇಲ್ಲಿಗೆ ಅಂತ ಹೇಳಿ ಮೈಮೂಲ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಒಂದು ರೂಟ್ ಇಲ್ಲಿ ಬಂತು. ರೂಟ್ ಬಂದ ಮೇಲೆ ಏನಾಗೋಯ್ತು, ಜನಗಳಿಗೆ ಹಾಲು ಮಾರಾಟ ಮಾಡೋಕ್ಕೆ ಒಂದು ಮಾರ್ಕೆಟಿಂಗ್ ಸಿಕ್ತು.
ಸೊ ಇದು ಒಂದು ಒಂದು ಆದಾಯದ ಮೂಲ. ಅಲ್ಲಿಗೆ ಒಂದು ಕೃಷಿ, ಇನ್ನೊಂದು ಹೈನುಗಾರಿಕೆ, ಇನ್ನೊಂದು ಏನು ಅಂತ ಅಂದರೆ ಈ ಬಟ್ಟೆ ಬಿಸ್ನೆಸ್ ಇದೆ ನೋಡಿ. ಈ ಲೂಧಿಯಾನದಿಂದ ಅವರು ಬಟ್ಟೆಯನ್ನು ತಗೊಂಬರ್ತಾರೆ, ಇಲ್ಲಿ ಪ್ರವಾಸಿ ತಾಣಗಳೆಲ್ಲಿದೆ ಅಲ್ಲಿಗೆ ಹೋಗ್ತಾರೆ. ಚಾಮುಂಡಿ ಬೆಟ್ಟ, ಊಟಿ, KRS, ಮೈಸೂರು ಈ ಕಡೆ ಎಲ್ಲ ಹೋಗಿ ಅವರು ಬಟ್ಟೆ ವ್ಯಾಪಾರ ಮಾಡ್ತಾರೆ. ಸ್ವೆಟರ್ಗಳು, ಶಾಲು, ಟೋಪಿ ಇವೆಲ್ಲ ಇದೆಯಲ್ಲ ಅವೆಲ್ಲವನ್ನು ಅಲ್ಲಿಂದ ತರ್ತಾರೆ. ತಂದು ಇಲ್ಲಿ ಮಾರಾಟ ಮಾಡಿ ಅದರಲ್ಲಿ ಬರುವಂತ ಇನ್ಕಮ್ ಅಲ್ಲಿ ಅವರು ಜೀವನಾಂಶ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಈ ರೀತಿ ಒಂದು ಮೂರು ವಿಧವಾದ ಒಂದು ಆದಾಯ ಬರುವ ಮೂಲವನ್ನು ನಾವು ಮೈರಾಡ ಪ್ರತಿ ಕುಟುಂಬಕ್ಕೂ ನಾವು ತೋರಿಸ್ಕೊಟ್ಟಿದ್ವಿ. ಅಂದ್ರೆ ಹೆಚ್ಚು ಕಮ್ಮಿ ಇರೋ 15,000 ಜನಗಳಿಗೆ ತಂದೆ ತಾಯಿ ಎರಡು ಮೈರಾಡುವೆ. ಹೌದು ಹೌದು ಅಲ್ವಾ? ಹೌದು. ಆ ರೀತಿನಲ್ಲಿ ಸೊ ಮೈರಾಡನ ಅವ್ರು ಯಾವಾಗಲೂ ನೆನ್ಕೋತಾರೆ. ಅವರು ನಮಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಇವರು, ಪರವಾಗಿಲ್ಲ ಅಂತ ಹೇಳಿ ಇದನ್ನ ಮಾಡಿಕೊಟ್ಟಿದ್ದಾರೆ ಅವರು. ಆಮೇಲೆ ಈ ಆದಾಯ ಜಾಸ್ತಿ ಬರೋದ್ರ ಜೊತೆಗೆ, ಉತ್ಪಾದನೆ ಮಾಡೋದ್ರ ಜೊತೆಗೆ ಮೈರಾಡ ಸಂಸ್ಥೆ ಏನು ಮಾಡ್ತು ಅಂತ ಅಂದರೆ ಇವ್ರಿಗೆ ಬೆಳೆ ಸಾಲ ಬೇಕು. ಯಾರಿಗೆ ಕೃಷಿ ಮಾಡಲಿಕ್ಕೆ ಗೊಬ್ಬರ ಬೇಕು, ಔಷಧಿ ಬೇಕು, ಬಿತ್ತನೆ ಬೀಜ ಬೇಕು, ಇವೆಲ್ಲ ಬೇಕು. ಅದಕ್ಕೆ ದುಡ್ಡು ಬೇಕು. ಆ ದುಡ್ಡನ್ನ ಎಲ್ಲಿ ತರೋದು ಅಂತ ಹೇಳಿದಾಗ ಬ್ಯಾಂಕಿಗೆ ಹೋಗಿ ಅಪ್ರೋಚ್ ಮಾಡ್ಲಿಕ್ಕೆ ಹೇಳಿದ್ವಿ ನಾವು. ಆಗ ಬ್ಯಾಂಕ್ನವ್ರು ಏನು ಮಾಡಿದ್ರು, ನಿಮ್ಮ ಹತ್ರ RTC ಇದೆಯಾ ಅಂತ ಕೇಳಿದ್ರು. ಇದೆಲ್ಲ ಸರ್ಕಾರ ಕೊಟ್ಟಿರೋದು ಫ್ರೀ ಜಮೀನು, ಇದು RTC ಏನಿಲ್ಲ ಅವ್ರ ಹೆಸರಲ್ಲಿ, ಉತ್ಕಳಿ ಅಂತ. ಹಂಗಾಗಿ ನಾವೇನು ಮಾಡಿದ್ವಿ, ಅವ್ರಿಗೆ ದುಡ್ಡು ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರದ್ದೇ ಆದಂಥ ಕೋಆಪರೇಟಿವ್ ಸೊಸೈಟಿ ಮಾಡಿದ್ವಿ. ನಾವು ಸಹಕಾರ ಸಂಘನ ಮಾಡಿದ್ವಿ, ಟಿಬೆಟ್ನವ್ರದ್ದೇ ಸಹಕಾರ ಸಂಘ ಮಾಡಿ ಆ ಸಹಕಾರ ಸಂಘಕ್ಕೆ ನಾವೇನು ಮಾಡಿದ್ವಿ, ಒಂದು ಬಂಡವಾಳ ಕೊಟ್ವಿ. ಅಲ್ಲಿಗೆ ಬಂಡವಾಳ ಕೊಟ್ಟು ಈ ದುಡ್ಡನ್ನು ನೀವು ಸುತ್ತು ನಿಧಿಯಾಗಿ ಬಳಸ್ಕೊಳ್ಳಿ, ಇದನ್ನು ನೀವು ಜನಗಳಿಗೆ ಸಾಲ ಕೊಡಿ, ಅವರು ಟ್ಯಾಕ್ಟ್ರನ್ನ ಅವರು ಹೈರ್ ಮಾಡ್ಕೊಳ್ಳಿ, ಅವರು ಅದು ಉಳುಮೆ ಮಾಡ್ಕೊಳ್ಳಿ, ಗೊಬ್ಬರ ಔಷಧಿ ತಗೊಳ್ಳಿ, ಎಲ್ಲ ಮಾಡಿ ಆ ದುಡ್ಡನ್ನು ನೀವು ಬೆಳೆ ಬಂದ ಮೇಲೆ ವಾಪಸ್ ಕೊಡಿ ಅದನ್ನು ಅಂತ ಹೇಳಿ ಈ ರೀತಿಯಲ್ಲಿ ಸೊಸೈಟಿ ನಾವನ್ನ ಇಂಪ್ರೂವ್ ಮಾಡೋಕ್ಕೆ ಶುರು ಮಾಡಿದ್ವಿ ನಾವು. ಸೊಸೈಟಿ ಅದ್ರ ಜೊತೆಗೆ ಅವ್ರಿಗೆ ಉಳುಮೆ ಮಾಡೋಕ್ಕೆ ಟ್ಯಾಕ್ಟರ್ ಬೇಕಾಗಿತ್ತು. ಆ ಟ್ಯಾಕ್ಟ್ರಿಗೆ ಏನು ಮಾಡಿದ್ವಿ, ಒಂದು 5 ಟ್ಯಾಕ್ಟರ್ ಕೊಟ್ವಿ ಆ ಸೊಸೈಟಿಗೆ. ಒಂದೊಂದು ಕ್ಯಾಂಪಲ್ಲಿ ಒಂದು ರೀಸೆಟ್ಲ್ಮೆಂಟಲ್ಲಿ 5 ಟ್ಯಾಕ್ಟರ್ ಕೊಟ್ವಿ. ಅವ್ರೇನು ಮಾಡಿದ್ರು, ಇದನ್ನ ಸಾಲವಾಗಿ ಕೊಟ್ಟು ಬಾಡಿಗೆ ಕೊಟ್ಟು ಆ ಬಾಡಿಗೆಯಿಂದ ಬಂದಂಥ ಹಣದಲ್ಲಿ ಈಗ ಹೆಚ್ಚು ಕಡಿಮೆ 25 ಟ್ಯಾಕ್ಟರ್ನ ಸೊಸೈಟಿ ಮಾಡ್ಕೊಂಡಿದೆ ಈಗ. ಅದು ಬಡ್ಡಿ ರಹಿತ ಬಟ್ ಬಾಡಿಗೆ ಹಾಕ್ತಾರೆ ಅಷ್ಟು, ಗಂಟೆಗೆ ಇಷ್ಟು ಅಂತ ಬಾಡಿಗೆ ಹಾಕ್ತಾರೆ ಅವರು. ಆ ದುಡ್ಡಲ್ಲಿ ಬಂದಂಥ ಆದಾಯ ಇದೆಯಲ್ಲ ಅದರಲ್ಲಿ ಸುಮಾರು 25 ಟ್ಯಾಕ್ಟರ್ಗಳನ್ನ ಒಂದೊಂದು ಕ್ಯಾಂಪ್ಗಳಲ್ಲಿ ಮಾಡ್ಕೊಂಡಿದ್ದಾರೆ ಈಗ. ಮೈರಾಡ ಮಾಡಿರುವಂಥ ಕೆಲಸ ಇದು. ಹೌದು ಸರ್. ಇದೆಲ್ಲ ಮಾಡಿದ್ರೇನೆ ಸ್ವಲ್ಪ ಜನಗಳಿಗೆ ಒಂದು ಉಪಯೋಗ ಆಗುವಂಥದ್ದು, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಸ್ವಲ್ಪ ಹೆಲ್ಪ್ ಆಗುವಂಥದ್ದು. ಯಾಕೆ ಟಿಬೇಟಿಯನ್ನರ ಮೇಲೆ ಇಷ್ಟೊಂದು ಒಲವು, ಇಷ್ಟೊಂದು ಪ್ರೇಮ ಇರ್ಬೋದು ಅಂತ? ಸರ್, ಏನು ಅಂತಂದರೆ ಈಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಎಲ್ಲ ಅಕ್ಕಪಕ್ಕ ದೇಶದವ್ರು ನಾವೆಲ್ಲ ಆಗ್ಬೋದಲ್ವ. ಒಂದು ದೇಶದಲ್ಲಿರುವಂಥ ಪ್ರಜೆಗಳಿಗೆ ತೊಂದರೆ ಆಯಿತು ಅಂದರೆ ಅಕ್ಕಪಕ್ಕದಲ್ಲಿರೋ ದೇಶಗಳು ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋವಂಥ ಒಂದು ಮನೋಭಾವ. ಸೊ ಅದರಿಂದ ನಮ್ಮ ದೇಶದಲ್ಲಿರುವಂತಹ ಪ್ರಧಾನಿಗಳಾಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಇವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಈ ಒಂದು ಸೆಟ್ಲ್ಮೆಂಟನ್ನ ರೀಸೆಟ್ಲ್ಮೆಂಟ್ ಮಾಡಿದ್ರೆ ಜನಗಳಿಗೆ ನೊಂದಿರುವಂಥವ್ರಿಗೆ ಸ್ವಲ್ಪ ಹೆಚ್ಚು ಉಪಯೋಗ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕೆಲಸ ಮಾಡಿದ್ವಿ ಸರ್. ಬಟ್ ಈ ಸೆಟ್ಲ್ಮೆಂಟಿಂದ, ಈ ಜನಸಂಖ್ಯೆಯಿಂದ ಅಥವಾ ಈ ಸಮುದಾಯದಿಂದ ಸರ್ಕಾರಕ್ಕೆ ಏನು ಆದಾಯ ಇಲ್ಲ? ಸರ್ಕಾರದಿಂದ ಏನೂ ಆದಾಯ ಇಲ್ಲ ಸರ್. ಸರ್ಕಾರಕ್ಕೆ ಏನೂ ಆದಾಯ ಇಲ್ಲ. ತೆರಿಗೆ ಕಟ್ಟಲ್ಲ. ಅದೇ ತೆರಿಗೆ ಏನಿಲ್ಲ. ಇವ್ರಿಗೆ ನ್ಯಾಷನಾಲಿಟಿ ಸಿಕ್ಕಿಲ್ಲ, ಇವ್ರಿಗೆ ರಾಷ್ಟ್ರೀಯತೆ ಸಿಕ್ಕಿಲ್ಲ. ಇವ್ರಿಗೇನಿದ್ರು ವೋಟ್ ಹಾಕುವಂಥ ಒಂದು ಅಧಿಕಾರ ಇಲ್ಲ, ಆಯ್ತಲ್ಲ. ಅಥವಾ ವೋಟರ್ ID ಇರ್ಬೋದು, ಆಧಾರ್ ಕಾರ್ಡು, ಟೆಂಪರರಿ ಆಧಾರ್ ಕಾರ್ಡು, ಟೆಂಪರರಿ RTC ಇದನ್ನೆಲ್ಲ ಮಾಡಿಸ್ಕೊಟ್ಟಿದ್ವಿ ಅವ್ರಿಗೆ. ಆದರೆ ಅವರಿಗೆ ವೋಟ್ ಹಾಕುವಂಥ ಹಕ್ಕಿಲ್ಲ. ಮತ್ತು ಆಸ್ತಿಯನ್ನು ಅವರ ಹೆಸರಿನಲ್ಲಿ ಯಾವುದೇ ಆದಂತಹ ಜಮೀನನ್ನು ಖರೀದಿ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡುವಂಥ ಹಕ್ಕು ಅವ್ರಿಗಿಲ್ಲ. ಮತ್ತೆ ನಾನು ಗಮನಿಸಿದ್ದೀನಿ, ಬೈಲ್ಕುಪ್ಪೆನಲ್ಲಿ ಅವ್ರದ್ದೇ ಸ್ವಂತ ಪೆಟ್ರೋಲ್ ಬಂಕ್ಗಳಿದಾವೆ, ಅವ್ರದ್ದೇ ಬಿಲ್ಡಿಂಗ್ಗಳಿದಾವೆ, ಅವ್ರದ್ದೇ ಮನೆಗಳು, ಆಸ್ತಿಗಳೆಲ್ಲ ಮಾಡ್ಕೊಂಡಿದ್ದಾರೆ. ಅದು ಲೀಸ್ಗೆ ಮಾಡ್ಕೊಂಡಿರ್ಬೋದು. ಈ ಪೆಟ್ರೋಲ್ ಬಂಕು ಮತ್ತೊಂದು ಇನ್ನೊಂದು ಈ ಥರ ಅಂಗಡಿಗಳು, ಶಾಪ್ಗಳು ಈ ಥರ ಎಲ್ಲ ಲೀಸ್ಗೆ ಮಾಡ್ಕೊಂಡಿರ್ಬೋದು. ಆದರೆ ಅವ್ರ ಹೆಸರಿನಲ್ಲಿ ಸ್ವತಂತ್ರವಾಗಿ ಮಾಡ್ಕೊಳಕ್ಕಾಗಲ್ಲ. ಆ ಥರ ಕಾನೂನಿಲ್ಲ, ಇದುವರೆಗೆ ಕಾನೂನಿಲ್ಲ. ಅದು ನಿರಾಶ್ರಿತರೆ. ಇನ್ನು ಅದು ಸೆಂಟ್ರಲ್ ಗೌರ್ಮೆಂಟ್ ಡಿಸೈಡ್ ಮಾಡಬೇಕು, ಯಾವಾಗ ಹೋಗಬೇಕು, ಹೆಂಗೆ ಹೋಗಬೇಕು ಅಂತ ಅವರು ಡಿಸೈಡ್ ಮಾಡಬೇಕಾಗಿರೋದು. ಸೊ ಅಲ್ಲಿವರೆಗೆ ಚೆನ್ನಾಗಿದ್ದಾರೆ, ಅವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ ಈಗ. ಅವರು ಚೆನ್ನಾಗಿದ್ದಾರೆ ಈಗ. ಅಂದರೆ ಏನೇ ಸಂಪಾದನೆ ಮಾಡಿದ್ರು ಅವರು ಲಕ್ಸುರಿ ಲೈಫನ್ನ ಲೀಡ್ ಮಾಡ್ತಾ ಇದ್ದಾರೆ. ಆಸ್ತಿ ಏನು ಮಾಡೋಂಗಿಲ್ಲ.
ಓ, ಅಂದ್ರೆ ಅದೇ ಭೂಮಿ ಮೇಲೆ ಬಂಡವಾಳ ಇಲ್ದೇ ಇರೋದ್ರಿಂದ ಇಲ್ಲದೇ ಇರೋದ್ರಿಂದ ದುಡ್ದಿದ್ದೆಲ್ಲವನ್ನು ಸ್ವಲ್ಪ ಸಂತೋಷವಾಗಿರ್ಲಿಕ್ಕೆ ಏನೇನು ಬೇಕೋ, ಲಕ್ಸುರಿ ಆಗಿರ್ಬೇಕು ಏನು ಬೇಕೋ ಅದೆಲ್ಲ ಮಾಡ್ಕೋತಾರೆ. ಮನೆಗಳು ಮಾಡ್ಕೊಂಡಿದ್ದಾರೆ. ನಾವು ಕಟ್ಸ್ಕೊಟ್ರೆ ಮನೆ ಈಗ ಒಂದೊಂದು ಊರಿನಲ್ಲಿ 32 ಮನೆಗಳನ್ನ ಮಾಡ್ಕೊಟ್ಟಿದ್ವಿ ನಾವು. ಈಗ ಹಳೆ ಮನೆಗಳೆಲ್ಲ ಹೋಗ್ಬಿಟ್ಟಿವೆ ಈಗ. ಸೊ ಈಗ ಹೊಸದಾಗಿ ಅವರೇ ಮನೆ ಮಾಡ್ಕೊತಾ ಇದ್ದಾರೆ. ಆಮೇಲೆ ದನಿನ ಕೊಠೆಗಳನ್ನ ಮಾಡ್ಕೊಂಡಿದ್ದಾರೆ ಈಗ ಹಳೆ ಮನೆಗಳಿರುವಂಥದ್ದು. ಸೊ ಈ ಥರದ್ದೆಲ್ಲನೂ ಅವರು ಮಾಡ್ಕೊಟ್ಟಿದ್ದಾರೆ ಸರ್, ಮಾಡ್ಕೊತಾ ಇದ್ದಾರೆ ಈಗ ಅವರು. ಅಂದ್ರೆ ಅಲ್ಲಿಂದ ಸಮಸ್ಯೆಗೊಳಗಾಗಿ ಬಂದ ಟಿಬೇಟಿಯನ್ನರು ನಮ್ಮ ಭಾರತ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸುಭಿಕ್ಷವಾಗಿದ್ದಾರೆ ಸರ್, ಭಾಳ ಚೆನ್ನಾಗಿದ್ದಾರೆ. ಜೊತೆಗೆ ಇನ್ನೊಂದು ಏನು ಮಾಡ್ಕೊಟ್ಟಿದ್ದೀವಿ ನಾವು ಅಂದರೆ, ಪ್ರತಿ ಹಳ್ಳಿಗಳಲ್ಲೂ ಈಗ ಇಲ್ಲಿ 22 ಹಳ್ಳಿಗಳಿದೆ ನಮ್ಮ ಒಡೆಯರ್ಪಾಳ್ಯ ಏರಿಯಾದಲ್ಲಿ. ಅದೇ ಥರ ಬೇರೆ ಬೇರೆ ಸೆಟಲ್ಮೆಂಟ್ಗಳಲ್ಲಿ ಇದೇ ಥರ 25-28 ಈ ಥರ ಹಳ್ಳಿಗಳಿವೆ, ಗ್ರಾಮಗಳು. ಇಲ್ಲಿ ಇರುವಂತಹದ್ದು ಬೆಟ್ಟಗುಡ್ಡ ಪ್ರದೇಶ. ಇಲ್ಲಿ ಏನಿದೆ, ಈ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಆಗ್ತಾ ಇಲ್ಲ. ಇಲ್ಲಿ ಮಳೆ ಬಂದದೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾ ಇದೆ, ಆಮೇಲೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾ ಇದೆ. ಈ ಥರ ಇರುವಾಗ ನಾವೇನು ಮಾಡಿದ್ವಿ, ಅವರಿಗೆ ತರಬೇತಿ ಕೊಟ್ಟಿದ್ವಿ. ಮಣ್ಣು ಮತ್ತು ನೀರನ್ನ ಒಂದು ಸಂರಕ್ಷಣೆ ಮಾಡೋಕ್ಕೆ ನಿಮ್ಮ ಜಮೀನಿನಲ್ಲಿ ಏನಾದರೂ ಒಂದು ಉಪಾಯ ಮಾಡಿ, ಆವಾಗ ಮಣ್ಣು ಮತ್ತು ನೀರೂ ಚೆನ್ನಾಗಿ ಸಂರಕ್ಷಣೆ ಆಗ್ತದೆ, ಜೊತೆಗೆ ಆ ಜಮೀನಲ್ಲಿ ಆದಾಯನೂ ಜಾಸ್ತಿ ಬರ್ತದೆ ನಿಮಗೆ ಅಂತ ನಾವು ಟ್ರೈನಿಂಗನ್ನು ಕೊಟ್ಟ ಮೇಲೆ ಅವ್ರಿಗೆ, ಮತ್ತು ಎಲ್ಲೆಲ್ಲಿ ಈ ಜಲಾನಯನ ಕಾರ್ಯಕ್ರಮ ನಾವು ಮಾಡಿದ್ದೀವಿ ಅಲ್ಲಿಗೆಲ್ಲ ಎಕ್ಸ್ಪೋಷರ್ ಮಾಡಿದ್ವಿ, ಅವ್ರನ್ನ ಕರ್ಕೊಂಡೋಗಿ ತೋರಿಸಿದ್ವಿ, ಪ್ರವಾಸ ಕರ್ಕೊಂಡೋಗಿ ತೋರಿಸಿದ್ವಿ. ಆಗ ಅವರ ಮನಸ್ಸಲ್ಲಿ ಪರಿವರ್ತನೆ ಆಗಿ, ಸೊ ಅವ್ರೇನು ಮಾಡಿದ್ದಾರೆ ಅಂತ ಅಂದರೆ, ಅವರು ಬೇರೆ ಡೋನರ್ಗಳನ್ನ ಹಿಡಿದು, ಅಲ್ಲಿ ನಮ್ಮಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಒಬ್ಬರು ನಿಮಗೆ ಮಾತಾಡ್ತಾ ಇದ್ರು, ಅವ್ರ ಜಾಮಿಯಾ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರಲ್ಲ, ಸುಮಾರು 1 ಕೋಟಿ ದುಡ್ಡನ್ನು ಅವರು ಮೊಬಿಲೈಸ್ ಮಾಡಿ ಬೇರೆ ಬೇರೆ ಕಡೆಯಿಂದ. ಸೊ ಈ ಜಲಾನಯನ ಕಾರ್ಯಕ್ರಮನ ಇಡೀ ಸೆಟಲ್ಮೆಂಟಲ್ಲಿ ನಾವು ಮಾಡಿದ್ದೀವಿ. ಇದರಿಂದ ಮಣ್ಣು ಮತ್ತು ನೀರಿನ ಒಂದು ಸಂರಕ್ಷಣೆ ಆಗ್ತಾ ಇದೆ, ಮತ್ತು ಭೂಮಿನಲ್ಲಿ ಇಳುವರಿ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಅವ್ರು ಹೇಳಿದ್ರು. ಅವರು ಅಂತರ್ಜಲ ಕಾಪಾಡುವಂಥದ್ದು ಇದು ಮಾಡಿರುವಂಥದ್ದು ಮೈರಾಡ. ಇದು ಒಂದು ಕಾಂಟ್ರಿಬ್ಯೂಷನ್ ಅವರು ಕೊಟ್ಟಿರೋಂಥದ್ದು. ಇದು ಒಂದು. ಇನ್ನೊಂದೇನು ಅಂದರೆ, ಈ ಸ್ವಸಹಾಯ ಸಂಘಗಳಿದೆಯಲ್ಲ ನೋಡಿ, ನಾವು ಮೈರಾಡದಲ್ಲಿ ನಮ್ಮ ಅಲೋಸಿಯಸ್ ಪ್ರಕಾಶ್ ಫರ್ನಾಂಡಿಸ್ ಅಂತ ಹೇಳಿ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರು ಮೊದಲು, ಈಗ ಮೆಂಬರ್ ಸೆಕ್ರೆಟರಿ ಆಗಿದ್ದಾರೆ. ಸೊ ಅವರು ತಂದಂತಹ ಒಂದು ಪರಿಕಲ್ಪನೆ ಇದು. ಅದು RBI ಮತ್ತು ನಬಾರ್ಡ್ ಅವರ ಸಹಯೋಗದೊಂದಿಗೆ ಈ ಸ್ವಸಹಾಯ ಸಂಘಗಳನ್ನ ಸೃಷ್ಟಿ ಮಾಡಿದವರೇ ಅವರು. ಆ ಸ್ವಸಹಾಯ ಸಂಘಗಳನ್ನ ಬಗ್ಗೆ ನಾವು ಎಲ್ಲ ವಿಲೇಜ್ ಲೀಡರ್ಗಳಿಗೆ ಅದರ ಉಪಯೋಗ ಏನು ಅಂತ ನಾವು ತರಬೇತಿ ಕೊಟ್ಟು ಮಾಡಿದ್ಮೇಲೆ ಪ್ರತಿ ಹಳ್ಳಿನಲ್ಲೂ ಒಂದೊಂದು ಸ್ವಸಹಾಯ ಸಂಘಗಳನ್ನ ನಾವು ಮಾಡಿದ್ವಿ. ಇವೆಲ್ಲ ವಿಲೇಜ್ಗಳಿವೆ, ಎಲ್ಲ 22 ವಿಲೇಜ್ಗಳಲ್ಲೂ ಒಂದೊಂದು ಸ್ವಸಹಾಯ ಸಂಘ ಮಾಡಿದ್ವಿ. ಅವರು ಉಳಿತಾಯ ಮಾಡ್ತಾರೆ, ಆಯ್ತಲ್ಲ. ಉಳಿತಾಯ ಮಾಡಿ ಅದರಿಂದ ಸಾಲ ತಗೊಂಡು, ಸೊ ಅದರಿಂದ ಬೇರೆ ಬೇರೆ ಬಿಸ್ನೆಸ್ಸು ಮತ್ತೊಂದೆಲ್ಲ ಮಾಡಿ ಅವರ ಆದಾಯವನ್ನು ಬೇರೆ ಬೇರೆ ಮೂಲಗಳಿಂದ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಮೈರಾಡ ಅವ್ರಿಗೆ ಕೊಟ್ಟಿರುವಂಥ ಒಂದು ಕಾಂಟ್ರಿಬ್ಯೂಷನ್ ಇದು. ಸೊ ಆ ರೀತಿಯಲ್ಲಿ ತರಬೇತಿಗಳನ್ನ ಸಾಕಷ್ಟು ಮಾಡಿದ್ವಿ ಅವ್ರಿಗೆ. ಯಾರಿಗೆ? ನಮ್ಮ ಟಿಬೆಟಿಯನ್ನರಿಗೆ. ಅವರಿಗೆ ಒಳ್ಳೇದಾಗಲಿ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರ ಎಲ್ಲ ಸಪೋರ್ಟ್ ನಾವು ಅವ್ರಿಗೆ ಮಾಡಿದ್ವಿ ಸರ್. ಒಂದು ಪ್ರಶ್ನೆ ಸರ್. ಹೇಳಿ ಸರ್. ಈಗ ಒಂದು ಮನೆಯಲ್ಲೇ ಒಂದು ತಾಯಿ ಹೋಟೆಲ್ ಮಕ್ಕಳಲ್ಲೇ ಭಿನ್ನಾಭಿಪ್ರಾಯಗಳಿರ್ತವೆ. ಅಂಥದ್ರಲ್ಲಿ ನೀವು ಇವ್ರು ಪಕ್ಕದ ಊರಿನವರಲ್ಲ, ಪಕ್ಕದ ರಾಜ್ಯದವರಲ್ಲ, ಪಕ್ಕದ ದೇಶದವರು, ಅಲ್ಲಿಂದ ಕರ್ಕೊಂಡು ಬಂದು ನೀವು ಹೌದು ಸರ್ ಇಲ್ಲಿ ಇಟ್ಬಿಟ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೂ ಇವ್ರಿಗೂ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂತ. ಸರ್, ಈಗೇನು ಅಂದರೆ, ನಮ್ಮಲ್ಲಿ ಇಂಡಿಯಾದವರು ಇದ್ದೀವಿ, ಪಕ್ಕದಲ್ಲಿ ನಮ್ಮ ಟಿಬೆಟಿಯನ್ ಇದ್ದಾರೆ, ಅವ್ರ ಜಮೀನೆಲ್ಲ ಒಂದು ಕಡೆ ಇದೆ, ನಮ್ಮ ಇಂಡಿಯನ್ ಅವ್ರದ್ದೆಲ್ಲ ಪಕ್ಕದಲ್ಲೇ ಇನ್ನೊಂದು ಜಮೀನು ಇದೆ, ಎರಡೂ ಇದೆ. ಸೊ ಮಧ್ಯೆ ಒಂದೊಂದು ಸಾರಿ ಭಿನ್ನಾಭಿಪ್ರಾಯಗಳು ಬರ್ತವೆ. ಇವ್ರ ಜಮೀನಲ್ಲಿ ಅವರು ದನಗಳು ಹೋಗೋದು, ಅವ್ರ ಜಮೀನಿಗೆ ಇವ್ರ ದನಗಳು ಹೋಗೋದು, ಈ ಥರ ಸ್ವಲ್ಪ ಜಗಳ ಮಾಡ್ಕೊಳ್ಳೋಂಥದ್ದು, ಈ ಥರ ಎಲ್ಲ ಬರುವಂಥದ್ದು ಸನ್ನಿವೇಶಗಳಿದೆ. ಅದಕ್ಕೋಸ್ಕರ ನಾವು ಈ ಥರದಕ್ಕೆ ತಿಳುವಳಿಕೆ ಕೊಡಲಿಕ್ಕೋಸ್ಕರ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ನಾವು ಇಂಡೋ ಟಿಬೆಟಿಯನ್ ಫ್ರೆಂಡ್ಶಿಪ್ ಸೊಸೈಟಿ ಅಂತ ನಾವು ಮಾಡ್ಕೊಂಡಿದ್ದೀವಿ. ಇಂಡೋ ಟಿಬೆಟಿಯನ್ ಫ್ರೆಂಡ್ಶಿಪ್ ಸೊಸೈಟಿ, ಇಂಡೋ ಟಿಬೆಟಿಯನ್ ಫ್ರೆಂಡ್ಶಿಪ್ ಸೊಸೈಟಿ ಅಂತ ಹೇಳಿ. ಸೊ ನಾವು ನಮ್ಮ ಇಂಡಿಯಾದ ಕಡೆಯಿಂದ 10 ಜನ, ನಮ್ಮ ಟಿಬೆಟ್ ಲೋಕಲ್ ಲೀಡರ್ಗಳಿದ್ದಾರಲ್ಲ ಅವ್ರ ಕಡೆಯಿಂದ 10 ಜನ, ಒಟ್ಟು 20 ಜನನ ಸೇರಿ ಇಂಡೋ ಟಿಬೆಟಿಯನ್ ಫ್ರೆಂಡ್ಶಿಪ್ ಸೊಸೈಟಿ ಅಂತ ನಾವು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮೈರಾಡದಲ್ಲಿ ಯಾರು ಪ್ರೋಗ್ರಾಮ್ ಆಫೀಸರ್ ಆಗಿರ್ತಾರೆ ಅವರೇ ಈ ಒಂದು ಇಂಡೋ ಟಿಬೆಟಿಯನ್ ಫ್ರೆಂಡ್ಶಿಪ್ ಸೊಸೈಟಿಗೆ ಅವರು ಅಧ್ಯಕ್ಷರಾಗಿರ್ತಾರೆ. ಈಗ ಸದ್ಯಕ್ಕೆ ನಾನೇ ಅಧ್ಯಕ್ಷ ಇದಕ್ಕೆ ಇದೆ, ನನ್ನ ಬದಲು ಬೇರೆಯವರು ಯಾರು ಬಂದಿಲ್ಲ ಇಲ್ಲಿಗೆ. ಸೊ ಅದರಿಂದ ಬೇರೆಯವ್ರಿಗೆ ಹಸ್ತಾಂತರ ಮಾಡೋಕ್ಕಾಗಿಲ್ಲ ಇನ್ನೂ. ಅದರಿಂದ ಸೊ ಇದರಿಂದ ಏನು ಅಂತ ಅಂದರೆ, ಬೇರೆ ಬೇರೆ ರೀತಿಯಲ್ಲಿ ಬರುವಂಥ ತೊಂದರೆಗಳನ್ನ ನಿವಾರಣೆ ಮಾಡಲಿಕ್ಕೆ ಈ ಒಂದು ವೇದಿಕೆ ತುಂಬ ಹೆಲ್ಪ್ ಆಗ್ತದೆ, ಸಹಬಾಳ್ವೆ ನಡೆಸಲಿಕ್ಕೆ ಹೆಲ್ಪ್ ಆಗ್ತದೆ. ಇಂಡೋ ಟಿಬೆಟಿಯನ್ ಫ್ರೆಂಡ್ಶಿಪ್ ಸೊಸೈಟಿ ಅಂತ ಅಧ್ಯಕ್ಷ ಈಗ ಸದ್ಯಕ್ಕೆ. ಮತ್ತು ಇನ್ನೊಂದು ಏನು ಅಂತ ಅಂದರೆ,
ಈ ನಮ್ಮ ಚೈನಾದವರು ಈ ಟಿಬೆಟ್ ದೇಶದಲ್ಲಿ ಇನ್ನೂ ಹಾಲಿ ಜನ ಸುಮಾರು ಜನ ಇದ್ದಾರಲ್ಲ, ಅವ್ರಿಗೆ ಭಾಳ ಸಮಸ್ಯೆಗಳನ್ನ ಕೊಡ್ತಾ ಇದ್ದಾರೆ ಅವರು. ಆ್ಯಕ್ಚುಲಾಗಿ ಕರೆಕ್ಟಾ, ಅವ್ರಿಗೆ ತೊಂದರೆಗಳು ಕೊಡ್ತಾ ಇದ್ದಾರೆ. ಈ ತೊಂದರೆಗಳನ್ನ ಸಹಿಸ್ಕೊಳ್ದೇ ಸುಮಾರು 200 ಜನ ಸೂಸೈಡ್ ಮಾಡಿ ಸತ್ತೋಗ್ಬಿಟ್ಟಿದ್ದಾರೆ ಅವರು. ಹಾಂ, ಅಲ್ಲಿರುವಂಥ ಜನಗಳು. ಸೊ ಇದು ಈ ಥರ ಆಗಬಾರ್ದು, ಇದಕ್ಕೆ ನೀವೇನಾದರೂ ಒಂದು ಪರಿಹಾರ ನಮಗೆ ಕೊಡಿ ಅಂತ ವಿಶ್ವಸಂಸ್ಥೆಯವ್ರಿಗೆ ನಾವೇನು ಮಾಡಿದ್ವಿ, ಇಂಡೋ ಟಿಬೆಟ್ ಫ್ರೆಂಡ್ಶಿಪ್ ಸೊಸೈಟಿ ಮೆಂಬರ್ಗಳೆಲ್ಲ ಸೇರಿ ಒಂದು ಸಿಗ್ನೇಚರ್ ಕ್ಯಾಂಪೈನ್ ಮಾಡಿ ಎಲ್ಲ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಈ ಥರ ಆಗಬಾರ್ದು ಅಂತ ಹೇಳಿ ಸಿಗ್ನೇಚರ್ ಎಲ್ಲ ತಗೊಂಡು ನಾವು ವಿಶ್ವಸಂಸ್ಥೆಗೆ ಇದನ್ನು ಒಂದು ದಾಖಲಾತಿ ಕಳಿಸಿದ್ವಿ ಅವ್ರಿಗೆ ಇಬ್ಬರು ಸೇರಿ. ಮತ್ತು ನಮ್ಮಲ್ಲಿರುವಂಥ DC ಅವರು ಇದ್ದಾರಲ್ಲ, ಅವ್ರಿಗೆ DC ಅವ್ರಿಗೂ ಒಂದು ಮನವಿ ಕೊಟ್ಟಿದ್ವಿ, ಈ ಥರ ಆಗಬಾರ್ದು, ಇದನ್ನು ಸ್ವಲ್ಪ ನೀವು ತಡೆಗಟ್ಟಿ ಅಂತ ಹೇಳಿ. ಈ ಥರ ಒಂದು ಮಾರಲ್ ಸಪೋರ್ಟ್ ಏನಿದೆ ಅದನ್ನು ನಮ್ಮ ಇಂಡೋ ಟಿಬೆಟಿಯನ್ ಫ್ರೆಂಡ್ಶಿಪ್ ಸೊಸೈಟಿ ಕಡೆಯಿಂದ ನಾವು ಮಾಡ್ತಾ ಇದ್ವಿ. ಸೊ ಇದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಮೈರಾಡ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥವರು ಮೀನಾಕ್ಷಿ ಸುಂದರಂ ಅಂತ ಇದ್ದಾರೆ, ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರು ಆಮೇಲೆ ಅರವಿಂದ್ ರಿಷ್ಪುತ್ ಅಂತ ಇದ್ದಾರೆ, ಅವರೆಲ್ಲ IAS ಅಧಿಕಾರಿಗಳವರೆಲ್ಲ. ಸೊ ಅವರು ಈ ಥರದಕ್ಕೆಲ್ಲಕ್ಕೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನೀವು ಇದನ್ನು ಸ್ವಲ್ಪ ಸರಿ ಮಾಡಿ, ಇದನ್ನು ಪ್ರಚಾರ ಮಾಡಿಕೊಡಿ, ಜನಗಳಿಗೆ ಹೆಲ್ಪ್ ಆಗಬೇಕು, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದಕ್ಕೆಲ್ಲ ನಮಗೆ ಸಪೋರ್ಟನ್ನು ಅವ್ರು ಕೊಡ್ತಾ ಇದ್ದಾರೆ ಸರ್. ಹೆಡ್ ಆಫೀಸ್ ಇವರು ಟಿಬೆಟಿಯನ್ರು ಈಗ ನಗನಗ್ತಾ ಸಂತೋಷವಾಗಿ ನೆಮ್ಮದಿಯಿಂದ ಇವತ್ತು ಬದುಕ್ತಾ ಇರೋದಕ್ಕೆ ಮೂಲ ಕಾರಣ, ಮುಖ್ಯ ಕಾರಣ ಮೈರಾಡ ಅಂತ ಹೇಳ್ಬೋದು ಸರ್. ಡೆಫಿನೆಟ್ ಆಗಿ ಹೇಳ್ಬೋದು ಸರ್. ಸರ್, ಈಗ ನೀವು ಎಷ್ಟು ಈಗ ಪ್ರೋಗ್ರಾಮ್ ಆಫೀಸರ್ ಆಗಿ ಒಡೆಯರ್ಪಾಳ್ಯ ದುಂಡಲಿಂಗ್ ಕ್ಯಾಂಪಲ್ಲಿ ಎಷ್ಟು ವರ್ಷ ಇದ್ರಿ ಸರ್? ನಾನು ಇಲ್ಲಿ ಹೆಚ್ಚು ಕಡಿಮೆ ಒಂದು 20 ವರ್ಷ ಇದ್ದೀನಿ ಸರ್. ನಮ್ಮ ಈ ಏರಿಯಾದಲ್ಲಿ ಒಡೆಯರ್ಪಾಳ್ಯ ಮತ್ತು ನಮ್ಮ ಹನೂರು ತಾಲೂಕು ಏನಿದೆ, ಈ ತಾಲೂಕು ಚಾಮರಾಜನಗರ ಜಿಲ್ಲೆ, ಇದಕ್ಕೆಲ್ಲ ಟೋಟಲ್ ಆಗಿ ಸೇರಿದಂಗೆ ಹೆಚ್ಚು ಕಡಿಮೆ 20 ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ. 2000ನೇ ಇಸ್ವಿಯಿಂದ 2016ನೇ ಇಸ್ವಿವರೆಗೂ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಹೌದು. ಈಗ ಹಾಗಿದ್ರೆ ಆ ಒಂದು 20 ವರ್ಷಗಳ ಅನುಭವದಲ್ಲಿ ತಿಳಿಸಿ ವೀಕ್ಷಕರಿಗೆ, ಈಗ ನಿರಾಶ್ರಿತರಾಗಿ ಬಂದ ಈ ಟಿಬೆಟಿಯನ್ ಜನಗಳ ಈ ಜೀವನ ಶೈಲಿ ಹೇಗಿರುತ್ತೆ, ಅವರ ಆಹಾರ ಪದ್ಧತಿ ಹೇಗಿರುತ್ತೆ, ಅವರ ಆಚಾರ ವಿಚಾರ ಸಂಸ್ಕೃತಿ ನೀವು ಕಂಡ ಹಾಗೆ, ನಿಮ್ಮ ಕಣ್ಣಿಗೆ ದೃಷ್ಟಿ ಕಂಡ ಹಾಗೆ ಹೇಗಿರುತ್ತೆ ಅಂತ ತಿಳಿಸ್ಕೊಡಿ. ಸರ್, ಈಗ ನಾವು ನೋಡ್ದಂಗೆ ಏನು ಅಂತ ಅಂದರೆ, ಇವ್ರಿಗೆ ಈ ನಿರಾಶ್ರಿತರಾಗಿರೋದ್ರಿಂದ ಇವ್ರಿಗೆ ಬೇರೆ ಮಾರ್ಗ ಇಲ್ಲ, ಏನಾದರೂ ಅನುಸರಿಸ್ಕೊಂಡು ಹೋಗುವಂಥದ್ದೇ ಆಗಬೇಕು ಇಲ್ಲಿ. ಅರ್ಥ ಆಯ್ತಲ್ಲ? ಸೊ ಆ ರೀತಿಯಲ್ಲಿ ಈ ಊಟದ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ಇವರು ನ್ಯೂಡಲ್ಸನ್ನು ಸ್ವಲ್ಪ ಜಾಸ್ತಿ ತಿನ್ನುವಂಥ ಒಂದು ಸಂಸ್ಕೃತಿ ಅವರಲ್ಲಿದೆ. ನ್ಯೂಡಲ್ಸ್ ಜಾಸ್ತಿ ಮಾಡುವಂಥದ್ದಿದೆ. ಮತ್ತು ರೈಸ್ ಚೆನ್ನಾಗಿ ಊಟ ಮಾಡ್ತಾರೆ, ಸಾಂಬಾರು ನಮ್ಮ ಥರನೇ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಸೊ ಈ ಊಟದ ಪದ್ಧತಿನಲ್ಲಿ ನಮಗೆ ಅಡ್ಜಸ್ಟ್ ಆಗೋ ಥರನೇ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದೇನು ಚಪಾತಿ ಮುದ್ದೆ ಇಲ್ಲ, ಚಪಾತಿ ತಿಂತಾರೆ, ಚಪಾತಿ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಸೊ ರೈಸು ಸಾಂಬಾರು ಅನ್ನ ಇದು ಎಲ್ಲ ಊಟ ಮಾಡುವಂಥದ್ದು ಪದ್ಧತಿ ಸಾಮಾನ್ಯವಾಗಿ ಎಲ್ಲರೂ ಬೆಳೆಸ್ಕೊಬಿಟ್ಟಿದ್ದಾರೆ. ಇಲ್ಲ, ಅವರು ಮಾಂಸಾಹಾರಿಗಳೇ ಆ್ಯಕ್ಚುಲಾಗಿ. ಇವರೆಲ್ಲ ಬುದ್ಧಿಷ್ಟೇ ಆಗಿರೋದ್ರಿಂದ ಸೊ ಇವರು ಏನು ಮಾಡ್ತಾರೆ ಅಂದರೆ, ನಾನ್ ವೆಜಿಟೇರಿಯನ್ನು, ಮಟನ್ ಇರ್ಬೋದು, ಚಿಕನ್ ಇರ್ಬೋದು, ಫಿಶ್ ಇರ್ಬೋದು. ಸೊ ಎಲ್ಲ ನಮ್ಮ ಕೊಳ್ಳೇಗಾಲದಿಂದ ಡೈಲಿ ಬರ್ತದೆ ಇಲ್ಲಿಗೆ. ಸೊ ಡೈಲಿ ಎಲ್ಲ ಕ್ಯಾಂಪ್ಗಳಿಗೂ ಹೋಗ್ತಾರೆ ಅವರು. ಸೊ ಅದೆಲ್ಲ ಪರ್ಚೇಸ್ ಮಾಡ್ತಾರೆ, ಒಳ್ಳೆ ಚೆನ್ನಾಗಿ ಊಟ ಮಾಡುವಂಥದ್ದು ಚೆನ್ನಾಗಿ ಮಾಡ್ತಾರೆ, ಮತ್ತು ಜಮೀನಲ್ಲಿ ಒಳ್ಳೆ ಕೆಲಸ ಮಾಡುವಂಥದ್ದನ್ನು ಮಾಡ್ತಾರೆ ಅವರು, ಏನು ತೊಂದರೆ ಇಲ್ಲ. ಸೊ ಈಗ ಒಂದು ಏನು ಅಂದರೆ, ನಮ್ಮ ಒಡೆಯರ್ಪಾಳ್ಯ ಏರಿಯಾದಲ್ಲಿ ಇರುವಂಥ ಅಂಗಡಿಗಳು ಏನಿದೆ, ತರಕಾರಿ ಅಂಗಡಿ ಇರ್ಬೋದು, ಆಮೇಲೆ ಈ ಹಾರ್ಡ್ವೇರ್ ಅಂಗಡಿಗಳಿರ್ಬೋದು, ಅಥವಾ ಬೇರೆ ಬೇರೆ ಇದು ಅಂಗಡಿಗಳಿರ್ಬೋದು, ವ್ಯಾಪಾರಗಳಿರ್ಬೋದು. ಸೊ ಇವ್ರು ಬಂದಮೇಲೆ ನಮ್ಮ ಇಂಡಿಯಾದಲ್ಲಿರುವಂತಹ ಜನಗಳು ಯಾರಿದ್ದಾರೆ, ಸ್ಥಳೀಯರಿಗೆ ಅವ್ರದ್ದು ಬಿಸ್ನೆಸ್ ಜಾಸ್ತಿ ಆಗಿದೆ ಈಗ. ಸೊ ಇವರಿಂದ ನಮ್ಮವರು ಬೆಳೀತಾ ಇದ್ದಾರೆ ಈಗ ಆ್ಯಕ್ಚುಲಾಗಿ. ಇದು ಒಂದು. ಎರಡನೇದೇನು ಅಂತ ಅಂದರೆ, ನಾವು ಮೇಜ್ ಬೆಳೀತಾ ಇದ್ದೀವಿ ನೋಡಿ, ನಮ್ಮ ಮುಸ್ಕಿನ ಜೋಳ ಬೆಳೀತಾ ಇದ್ದೀವಲ್ಲ, ಈ ಮುಸ್ಕಿನ ಜೋಳನ ನಾವು ಟಿಬೆಟ್ನವ್ರಿಗೆ ನಾವು ಆ್ಯಕ್ಚುಲಾಗಿ ತೋರಿಸ್ಕೊಟ್ಟದ್ದು. ಈ ಸುತ್ತಮುತ್ತ ಇರುವಂಥ ಎಲ್ಲ ಜನಗಳು ನಮ್ಮ ಇಂಡಿಯನ್ಸ್ನೂ ಈಗ ಮೆಕ್ಕೆಜೋಳ ಬೆಳೆಯೋದನ್ನು ಅವರು ಕಲ್ತ್ಕೊಬಿಟ್ಟಿದ್ದಾರೆ ಈಗ ಅವರು. ಅದರಿಂದ ಚೆನ್ನಾಗಿ ಅವರನ್ನು ಸಂಪಾದನೆ ಮಾಡ್ತಾ ಇದ್ದಾರೆ, ಇವರು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಇದೆಲ್ಲ ಇಲ್ವಾ ಅಂದ್ರೆ, ಈಗ ನೋಡಿ ಇವರು ನಮ್ಮವರೇ ಆಗಿದ್ದಾರೆ, ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಈಗ ಪಕ್ಕದಲ್ಲಿ ಹಲವಾರು ಸೋಲಿಗರ ಪೋಡುಗಳಿದ್ದಾವೆ ಮತ್ತು ಹಲವಾರು ಬೇರೆ ಬೇರೆ ಸಮುದಾಯಗಳ ಹಳ್ಳಿಗಳಿದಾವೆ ಇಲ್ಲಿ. ಹೌದು. ಈಗ ಪಕ್ಕದ PG ಪಾಳ್ಯ ಆಗ್ಬೋದು, PG ಪಾಳ್ಯ, ಬಸವನಗುಡಿ, ಹಿಂಗೆ ಹನೂರು ಎಲ್ಲ ಸೇರ್ಕೊಂಡಂಗೆ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಸೇರ್ಕೊಂಡಂಗೆ ಇಲ್ಲಿ ಈಗ ಅವ್ರ ಮದುವೆ ಆಗೋದು, ಇವ್ರನ್ನ ಮದುವೆ ಆಗೋದು, ಆ ರೀತಿ ಏನಾದರೂ? ಸರ್, ನನ್ನ ಗಮನಕ್ಕೆ ಬಂದಂಗೆ ಒಂದು 2 ಮದುವೆಗಳಾಗಿದೆ ಅನ್ನೋದು ಒಂದು ಗಮನಕ್ಕೆ ಬಂದಿದೆ ಸರ್.
ಆಯ್ತಲ್ಲ, ಒಂದು ಟಿಬೆಟಿಯನ್ ಹುಡುಗಿ ಹ್ಮ್ ನಮ್ಮ ಇಂಡಿಯಾದು ಹುಡುಗ, ಈ ಥರದ್ದು ಮದುವೆ ಆಗಿರೋದು ನಮ್ಮ ಕಂಡು ಬಂದಿದೆ. ಬಟ್ ಅವ್ರನ್ನ ಡೈರೆಕ್ಟಾಗಿ ನಾನು ಭೇಟಿ ಮಾಡೋಕ್ಕಾಗಿಲ್ಲ ಅವ್ರನ್ನ. ಅವ್ರು ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಜೀವನ, ಹೌದು. ಹೇಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿಲ್ಲ. ಸೊ ಇದು ಜಾಸ್ತಿ ಆಗಿಲ್ಲ, ಏನೋ 1-2 ಕೇಸು ಅಪರೂಪಕ್ಕಾಗಿರುವಂಥದ್ದು ಆಗಿದೆ ಸರ್. ಇದು ಆಗಿದೆ ಪ್ರೇಮ ಪ್ರಕರಣಗಳು. ಪ್ರಕರಣ, ಕಡಿಮೆ ಪ್ರಕರಣಗಳು. ಹೌದು. ಜಾಸ್ತಿ ಏನಾಗಿಲ್ಲ. ಪ್ರೇಮ ಪ್ರಕರಣಗಳು ಅಂತ. ಅಷ್ಟೇ, ಪ್ರೇಮ ಪ್ರಕರಣಗಳು. ಕರೆಕ್ಟ್. ಅಲ್ವಾ? ಹಾಂ, ಏನು ಆ ಥರ ಒಪ್ಪಿಗೆ ಮದುವೆಗಳು ಏನಿಲ್ಲ ಆ ಥರ ಮಾಡಿದ್ದೇನಿರಲ್ಲ. ಏನಿಲ್ಲ. ಆ ಥರದಲ್ಲಿ ಅವರು ಎಷ್ಟೋ ದಿವಸ ಜೊತೆಲಿ ಕೆಲಸ ಮಾಡಿದ್ದಾರೆ, ಹಂಗಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ನಿಜ ನಿಜ. ಇನ್ನು ಆಹಾರ ಎಲ್ಲ ಸೇಮ್ ನಮ್ಮ ಆಹಾರ ಎಲ್ಲ ಪದ್ಧತಿಗಳೆಲ್ಲ ನಮ್ಮ ಥರನೇ ಇದೆ, ಏನು ತೊಂದರೆ ಇಲ್ಲ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವ